ಸಮಸ್ತ ವೀಕ್ಷಕರ ಬಾಂಧವರಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳನ್ನ ಹೇಳುತ್ತಾ ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ನಾವು ಖರಾಯದ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ಖರಾಯದ ಶೇಷ ಸಂಖ್ಯೆ 6 ಅಂತ ಇರ್ತದೆ. ಖರಾಯ ಕತ್ತೆ ಮತ್ತು ಹೇಸರಗತ್ತೆಯ ಗುಣವುಳ್ಳ ಈ ಅಶುಭದಲ್ಲಿ ಆಯ ಆಗಿರುತ್ತದೆ. ಮತ್ತು ಈ ಆಯ ಬಹಳಷ್ಟು ಇನ್ನೂ ಕೆಲವು ಜನರಿಗೆ ಶ್ರೇಷ್ಠತೆ ಅಂತ ಹೇಳಿದ್ರೆ ಅದು ವೈಶ್ಯರಿಗೆ, ಆಮೇಲೆ ಗಣಿಕೆಯರಿಗೆ ಇದು ಶುಭವಾಗಿರುವಂಥದ್ದು. ಅದು ಬಿಟ್ರೆ ಚಪಲತೆ, ವಿಕಲ್ಪ ಬುದ್ಧಿ ಅನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಖರಾಯದಲ್ಲಿ ಗ್ರಹವಾಸಿಗಳು ಕೆಟ್ಟ ಫಲಗಳು ಬಹಳಷ್ಟು ಅನುಭವಿಸ್ತಾರೆ ಮತ್ತು ಸರ್ಕಾರಿ ಅಧಿಕಾರಿಗಳಿಂದ ಭಯ ಆಗುವಂಥದ್ದು, ಆಮೇಲೆ ರಾಜಕೀಯ ನಾಯಕರುಗಳಿಂದ ಅಲ್ಲಿ ಭಯ ಆಗುವಂಥದ್ದು. ಆಮೇಲೆ ಇಲ್ಲಿ ಗ್ರಹವಾಸಿಗಳಿಗೆ ಇಲ್ಲಿ ಕಿರುಕುಳ ಎಲ್ಲ ಕಡೆಯಿಂದನೂ ಕೂಡ ಆಜುಬಾಜು ಸೇಜಾರಿಗಳಿಂದ ಕಿರುಕುಳ ತಪ್ಪಿದ್ದಲ್ಲ ಮತ್ತು ಕೆಟ್ಟ ಫಲಗಳು ಬಹಳಷ್ಟು ಅನುಭವಿಸಬೇಕಾಗ್ತಕ್ಕಂಥ ವಾತಾವರಣಗಳು ಅಲ್ಲಿ ನಿರ್ಮಾಣ ಆಗ್ತಾ ಇರ್ತದೆ. ಮತ್ತು ಮನೆ ಯಜಮಾನ ಮತ್ತು ಅವರ ಸಹ ಕುಟುಂಬ ಪರಿವಾರದವರು ಈ ಮನೆಯಲ್ಲಿ ವಾಸಿಸಲು ಸಾಧ್ಯವಾಗುವುದು ಬಹಳಷ್ಟು ಕಡಿಮೆ. ಆಮೇಲೆ ಈ ಮನೆಯಲ್ಲಿ ಇರುವಂತವರು ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಶಿಪ್ ಯಾರೇ ಇರಲಿ, ಅವರು ಎಷ್ಟೇ ಶ್ರಮಜೀವಿಗಳಾಗಿದ್ದರೂ ಕೂಡ ಈ ದಾರಿದ್ರ್ಯವನ್ನ ಉಂಟು ಮಾಡತಕ್ಕಂಥದ್ದು ಮತ್ತೆ ಇಲ್ಲಿ ಪರರನ್ನ ಮತ್ತು ಪರ ಪ್ರದೇಶವನ್ನು ಆಶ್ರಯಿಸಬೇಕಾಗುವಂಥದ್ದು, ಆಮೇಲೆ ಪರದೇಶ ಗಮನ ಆಗುವಂಥದ್ದು, ಅಲೆದಾಟ ಜಾಸ್ತಿ ಆಗುವಂಥದ್ದು, ಒಯ್ದಾಟ ಜಾಸ್ತಿ ಆಗ್ತಾ ಇರ್ತದೆ. ಆಮೇಲೆ ಧನಧಾನ್ಯ ಸಂಪತ್ತಿನ ಮೇಲೆ ಹಾನಿಗಳು ಉಂಟಾಗ್ತಾ ಇರ್ತದೆ. ಆಮೇಲೆ ಅನಿಶ್ಚಿತತೆ, ದಾರಿದ್ರ್ಯ ಜಾಸ್ತಿ ಕಾಡ್ತಾನೆ ಇರ್ತದೆ ಈ ಮನೆ ಮಂದಿಗೆ, ಅಂದ್ರೆ ಗ್ರಹವಾಸಿಗಳಿಗೆ ಮೇಲಿಂದ ಮೇಲೆ ಸಂಕಷ್ಟಗಳು ಬಹಳಷ್ಟು ಉಂಟಾನೆ ಮಾಡ್ತಾನೆ ಇರ್ತದೆ. ಎಲ್ಲೇ ಈ ಖರಾಯ ಈ ಕತ್ತೆಯ ಶುಭ ಲಕ್ಷಣಗಳು ಯಾವ ರೀತಿ ಕತ್ತೆ ಜೀವನದಲ್ಲಿ ಅನುಭವಿಸ್ತಾ ಇರ್ತದಲ್ಲ, ಆ ತರ ಪ್ರತಿ ಒಬ್ಬ ಗ್ರಹವಾಸಿಗಳ ಮೇಲೆ ಕೂಡ ಅಂಥ ಪರಿಣಾಮಗಳೇ, ಅಷ್ಟು ದುಷ್ಟ ಪರಿಣಾಮಗಳೇ ಈ ಖರಾಯದಿಂದ ಈ ಗ್ರಹವಾಸಿಗಳ ಮೇಲೆ ಬಹಳಷ್ಟು ಪರಿಣಾಮಗಳೇ ಕಾಡ್ತಾನೆ ಇರ್ತದೆ. ಮೇಲಿಂದ ಮೇಲೆ ಸಂಕಷ್ಟಗಳು ಬರ್ತಾನೆ ಇರ್ತದೆ. ಯಾವಾಗಲೂ ಕಲಹ ಮತ್ತು ಈ ಮನೆ ಬಹಳಷ್ಟು ವೈರತ್ವದಿಂದ ನೆಮ್ಮದಿ ಅನ್ನುವಂಥದ್ದು ಅಲ್ಲಿ ನಷ್ಟ ಮಾಡ್ಕೊಳ್ತಾ ಇರ್ತದೆ ಮತ್ತು ಅಲ್ಲಿ ಭಂಗ ಆಗ್ತದೆ. ಇದರಿಂದ ನಾವು ತಿಳ್ಕೊಳ್ಳೋದು ಇಷ್ಟೇ, ಆಯಗಳಲ್ಲಿ ಖರಾಯ ಮತ್ತು ಶ್ವಾನಾಯ, ಧೂಮ್ರಾಯ, ಇದರ ಬಗ್ಗೆ ನಾವು ಬಹಳಷ್ಟು ಜಾಗೃತಿಯನ್ನ ನಾವು ತಗೊಳ್ಬೇಕಾಗ್ತದೆ ವೀಕ್ಷಕರೇ. ಹೀಗಾಗಿ ತಾವು ದಯವಿಟ್ಟು ಒಳ್ಳೆಯ ಆಯಾದಲ್ಲಿ ನೀವು ಮನೆಯನ್ನ ಕಟ್ಟಿಸಿ ಅಲ್ಲಿ ನೆಲೆಯಾಗಿ ನಿಂದ್ರಿಸಿಕೊಳ್ಬೇಕು ಅನ್ನುವಂಥದ್ದು ನಮ್ಮದೊಂದು ಕಳಕಳಿಯ ಪ್ರಾರ್ಥನೆ. ಹೀಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.